ಸಾಧನೆ, ಅದರ ತೂಕ ಎಲ್ರಿಗೂ ಗೊತ್ತು. ಅದ್ರ ಜೊತೆಗೆ ವ್ಯಕ್ತಿತ್ವದಲ್ಲೂ ಕೂಡ ಎಲ್ರಿಗೂ ಬಹಳ ಪ್ರಿಯರು ನೀವು. ಇಂಡಸ್ಟ್ರಿನಲ್ಲಿ ರವಿ ವರ್ಮಾ ಸರ್ ಅಂದ್ರೆ ಖಂಡಿತ ಬಂದೇ ಬರ್ತೀವಿ. ಸುದೀಪ್ ಸರ್ ಕೂಡ ಅದೇ ಹೇಳಿದ್ರು. ಇವಾಗ ಅವರೇ ಲಾಂಚ್ ಮಾಡಿದ್ದಾರೆ ರಕ್ಕಸಪುರದವಳು, ಟ್ರೈಲರ್ ನೋಡಿದ್ವಿ. ಏನ್ ಹೇಳೋಕ್ ಇಷ್ಟಪಡ್ತೀರಾ ಸರ್? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಮಿತ್ರರು, ನನ್ನ ಸ್ನೇಹಿತರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ರಕ್ಕಸಪುರದವಳು ಸಿನಿಮಾ, ಈ ಸಿನಿಮಾ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು ಹೆಂಗೆ ಅಂತಂದರೆ, ಫಸ್ಟು ರವಿ ನನ್ನ ಜೊತೆ ಡೈರೆಕ್ಷನ್ ಮಾಡ್ತಾ, ನಾನು ಇದು ರುಸ್ತುಮ್ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ಜೊತೆಲೇ ಟ್ರಾವೆಲ್ ಆಗಿದ್ದು. ಟ್ರಾವೆಲ್ ಆದಾಗ ಒಂದು 3 ಲೈನ್ ಹೇಳಿದ್ದ ಅವನು. 3 ಲೈನ್ ಹೇಳಿದ್ಮೇಲೆ ಅದರಲ್ಲಿ ಒಂದು ಲೈನು ಇದೊಂದು ಚೆನ್ನಾಗಿದೆ ಕಣ, ಇದೊಂಚೂರು ಡೆವಲಪ್ ಮಾಡು ಅಂತ ಹೇಳಿದ್ದೆ. ಅದು ಡೆವಲಪ್ ಮಾಡ್ತಾ 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 ಅವನು ಡೆವಲಪ್ ಮಾಡ್ಕೊಂಡು ಅವನು ಇದು ಸ್ಕ್ರಿಪ್ಟಲ್ಲಿ ಅವ್ನು ಆರಾಮಾಗಿ ಕೂತಿದ್ದ ಮಾಡ್ಕೊಂಡು ಹೋಗ್ತಾ ಇದ್ದ. ನಮ್ಮದು ರುಸ್ತುಮಲ್ಲಿ ನಾವು ಇಲ್ಲೊಂದು ಕಡೆ ನಾವು ಬ್ಯುಸಿ ಆಗಿದ್ವಿ. ಈ ಕೆಲಸ ನಡೆಯೋ ಟೈಮಲ್ಲಿ ಅವನು ನೀಟಾಗಿ ಪೂರ್ತಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಒಂದು ದಿವಸ ಬಂದು ಹೇಳಿದಾಗ ಏನೋ ಒಂಥರ ಇಲ್ಲಿವರೆಗೂ ನಾನು ಕೇಳ್ದಿರೋ ಥರದ್ದು ಒಂದು ರೀತಿ ಹೊಸ ಲೈನ್ ಥರ ಅನಿಸ್ತು. ಸರಿ ಯಾರಿಗೆ ಮಾಡೋಣ ಅಂತ ಒಂದು ಇದು ಮಾಡ್ಬೇಕಾರೆ ಒಂದು ದಿವಸ ಅವನೇ ಸಡನ್ ಆಗಿ ಹೋಗ್ಬಿಟ್ಟು ರಾಜ್ ಸರ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ, ರಾಜ್ ಸರ್ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ರು. ನನಗೆ ಶಾಕ್ ಆಯ್ತು. ಏನೋ ನಿಜವಾಗ್ಲೂ ರಾಜ್ ಸರ್ ಒಪ್ಕೊಂಡ್ರ ಅಂತಂದೆ. ಹೌದು, ಯಾಕಂದ್ರೆ ಅದಕ್ಕೂ ಮುಂಚೆ ಅವ್ರು ಸರ್ ಯಾವುದು ಸ್ಕ್ರಿಪ್ಟ್ಗಳೇ ಇದು ಅಂದ್ರೆ ಬೇರೆಯವ್ರು ಕೇಳ್ತಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರದೇ ಆದಂತ ಒಂದು ಜಾನರ್ಲೇ ಸಿನಿಮಾ ಮಾಡ್ತಾ ಇದ್ರು ಅವರು. ಸರಿ ರವಿ ನಿನ್ ಸಿನಿಮಾ ಹೆಂಗ್ ಒಪ್ಕೊಂಡ್ರು ಅಂತ ಅಂದ್ಬಿಟ್ಟು ನಿಜಾನೇನೋ ನನಗೆ ಗೊತ್ತಿಲ್ಲ ಅಂತಂದೆ. ತಿರ್ಗಿ ಅಲ್ಲಿಂದನೇ ನನಗೊಂದ್ಸರಿ ಫೋನ್ ಮಾಡಿದ್ರು. ಅವಾಗ ರಾಜ್ ಸರ್ ಫಸ್ಟ್ ಫೋನಲ್ಲಿ ಮಾತಾಡ್ತಾ, ಇಲ್ಲ ಮಾಸ್ಟರ್ ನಾನು ಕೇಳಿದೆ, ಚೆನ್ನಾಗಿದೆ, ಇನ್ನು ನೀವೆಲ್ಲ ಜೊತೆಲಿದ್ದು ಸಿನಿಮಾ ಮಾಡ್ತೀರಂದ್ರೆ ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಇಲ್ಲಿ ನಿಜ ಹೇಳ್ಬೇಕಂದ್ರೆ ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಪ್ರೊಡಕ್ಷನಲ್ಲಿ ನಮ್ಮಿಂದ ಏನಾದ್ರು ಸಮಸ್ಯೆಗಳಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸರ್, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಈ ಸಿನಿಮಾ ಇಲ್ಲಿ ಗಂಟ ನೀವೇನು ಟ್ರೈಲರ್ ನೋಡಿದಿರಿ ಅದರಿಂದ ತುಂಬ ಜನರ ಕೆಲಸ ಇದೆ. ಇಲ್ಲಿ ಯಾವ ರವಿ ವರ್ಮಂದು ಅಲ್ಲ ಅಥವಾ ರವಿ ಸಾರಂಗದು ಅಲ್ಲ, ಬಟ್ ಅದರಿಂದ ಕೆಲಸ ಮಾಡಿದಂಥ ಕಾಣದ ಕೈಗಳು ತುಂಬಾ ಜನ ಇದ್ದಾರೆ. ಅದು ಒಬ್ಬೊಬ್ರದ್ದು ಹೆಸರು ನಾನು ಒಬ್ಬರ ಹೆಸರನ್ನ ಹೇಳಕ್ ಹೋದ್ರೆ ಒಬ್ಬೊಬ್ರು ನಾನು ಮರ್ತೋಗ್ಬಿಡ್ತೀನಿ, ನನಗೆ ಗೊತ್ತಿಲ್ಲ. ಡೈರೆಕ್ಷನ್ ಟೀಮಿಂದ ಹಿಡಿದು, ನನ್ನ ಪ್ರೊಡಕ್ಷನ್ ಟೀಮಿಂದ ಹಿಡಿದು, ಸೆಟ್ ಬಾಯ್ ಇಂದ ಹಿಡಿದು, ನಮ್ಮ ಲೈಟ್ ಮ್ಯಾನ್ಸ್ಗಳಿಂದ ಹಿಡಿದು, ನನ್ನ ಸ್ಟಂಟ್ ಮ್ಯಾನ್ ಇಂದ ಹಿಡಿದು ಪ್ರತಿಯೊಬ್ರು, ನಮ್ಮ ಕ್ಯಾಶರ್ಗಳಿರ್ಬೋದು, ನನ್ನ ಮ್ಯಾನೇಜರ್ಗಳಿರ್ಬೋದು, ಎಲ್ಲ ಪ್ರತಿಯೊಬ್ರು, ನನ್ನ ಮಂಜು ಇರ್ಬೋದು, EP ಎಲ್ಲರೂ ತುಂಬಾ ತುಂಬಾ ಅಂದ್ರೆ ಇಲ್ಲಿ ಯಾರು ಏನೋ ಒಂದು ಸಿನಿಮಾ ಮಾಡ್ಬೇಕು ಅಂತ ಬಂದಿಲ್ಲ ಅಥವಾ ಕಾಸಿಗೆ ಬಂದು ಕೆಲಸ ಮಾಡಿಲ್ಲ. ಇವಾಗ ನೀವು ಕಂಡಂಗೆ ಸುದೀಪ್ ಸರ್ ಏನ್ ಹೇಳಿದ್ರು, ಆ ಒಂದು ಪ್ರೀತಿ ರವಿ ವರ್ಮನ್ ಮೇಲಿರೋ ಒಂದು ಪ್ರೀತಿನೇ ಇವತ್ತಿನ ದಿವಸ ನೀವು ನೋಡಿದಂಥ ಟ್ರೈಲರ್. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಇಲ್ಲಿವರೆಗೂ ನಾನು ಇಂಡಸ್ಟ್ರಿಯಲ್ಲಿ ಏನು ಸಂಪಾದನೆ ಮಾಡಿದ್ದೀನೋ ಅದು ಇಲ್ಲಿ ಈ ಸ್ಕ್ರೀನ್ ಮೇಲೆ ಪ್ರತಿಯೊಬ್ಬರು ನನ್ನ ಹಿಂದೆ ಇಷ್ಟು ಜನ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದಾರಲ್ಲ, ಅದೇ ನನ್ನ ಇಂಡಸ್ಟ್ರಿಯಲ್ಲಿ ಸಂಪಾದನೆ ಮಾಡಿರೋದು. ಸಿನಿಮಾದಲ್ಲಿ ಸಂಪಾದನೆ ಮಾಡಿ ನಾನು ಮೊದಲನೇ ಸಿನಿಮಾನೇ ಕನ್ನಡ ಸಿನಿಮಾ ಮಾಡಬೇಕು ಅಂದ್ಕೊಂಡೆ ನಾನು ಪ್ಲಾನ್ ಮಾಡ್ಕೊಂಡಿದ್ದು. ಸಿನಿಮಾನೇ ಮಾಡಿದ್ದೀನಿ. ಇದೇ ರೀತಿ ಈ ಸಿನಿಮಾದಿಂದ ನನ್ನನ್ನು ಪ್ರೋತ್ಸಾಹಿಸಿ ಈ ಸಿನಿಮಾ ಗೆಲ್ಸಿದ್ರೆ ಖಂಡಿತ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾ ಚೆನ್ನಾಗಿದ್ರು ಓಕೆ ಅಂತೇಳಿ, ಚೆನ್ನಾಗಿಲ್ಲ ಅಂತಂದ್ರೂ ಇಲ್ಲ ಇದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಯಾವ ರೀತಿಯಿಂದ ಹೇಳಿ ಎಲ್ಲನೂ ನಾನು ರಿಸೀವ್ ಮಾಡ್ಕೊಳ್ಳೋಕೆ ನಾನು ಸಿದ್ಧ. ಆ್ಯಂಡ್ February 6th ರಿಲೀಸ್ ಆಗುತ್ತೆ. ತುಂಬ ಥ್ಯಾಂಕ್ಸ್. ನಾನು ಇನ್ನು ಲೇಟ್ ಆದ್ರೂ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಡಸ್ಟ್ರಿಗೆ ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಗೆ ನಾನು ಬಂದಿದ್ದೆ ನಮ್ಮ ಬ್ರದರ್ ರಾಜ್ಕುಮಾರ್ ಅನ್ನೋರು. ಅವ್ರು ಫಸ್ಟ್ ಫೈಟರ್ ಆಗಿದ್ರು ಮುಂಚೆ, ಅವ್ರ ಮುಖಾಂತರ ನಾನು ಬಂದಿದ್ದು. ಬಟ್ ಇಲ್ಲಿ ಗಂಟ ಬರೋದಕ್ಕೆ ಎಂಟರ್ ನನ್ನ ಫ್ಯಾಮಿಲಿ, ನನ್ನ ಅಕ್ಕ ತಂಗಿದಿರು, ನನ್ನ ಅಣ್ಣ ತಮ್ಮಂದಿರು, ಮತ್ತೆ ನನ್ನ ಕುಟುಂಬದವರು, ನನ್ನ ವೈಫು, ನನ್ನ ಮಕ್ಕಳು, ಈಗ ಹೊಸದಾಗಿ ಬಂದಂಥ ನಮ್ಮ ಹಳೆಯಂದ್ರು ರಜತ್ ಅವ್ರು ಇರ್ಬೋದು, ಮತ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಒಂದು ಏನು ನನ್ನ ಒಂದು ಪ್ರೀತಿಯಿಂದ ಒಂದು ಇಲ್ಲಿ ಗಂಟ ನಾನು ಕರ್ಕೊಂಬಂದಿದ್ದಾರೆ. ಅದೇ ಇವತ್ತಿನ ದಿವಸ ಇಲ್ಲಿಗೆ ಒಂದು ಸಿನಿಮಾ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ರವಿ ವರ್ಮಾ ಸರ್ ಅವರ ಆಕ್ಷನ್ಸ್ ಹೇಗೆ ಎಲ್ಲ ಕಡೆ ರಾರಾಜಿಸಿದೆಯೋ ಅದೇ ತರ ನಿಮ್ಮ ನಿರ್ಮಾಣ ಸಂಸ್ಥೆ ಎಲ್ಲರಿಗೂ ಉಪಯೋಗವಾಗಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ಸಂದರ್ಭದಲ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.